ಹಾಟ್ ವಾಟರ್ ಸ್ಪ್ರಿಂಗ್ ಅಂದ್ರೆ ಬಿಸಿ ನೀರಿನ ಬುಗ್ಗೆಗಳು. ಇದ್ರ ಬಗ್ಗೆ ನೀವು ಕೇಳಿರ್ತೀರಾ. ಇದರಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಅನೇಕ ಕಾಯಿಲೆಗಳು ಕಡಿಮೆ ಆಗುತ್ತವೆ ಅಂತ ಹೇಳ್ತಾರೆ. ಚರ್ಮದ ಸಮಸ್ಯೆಗಳಾಗಿರಬಹುದು, ಸ್ನಾಯು ಸೆಳೆತ, ಆರ್ಥ್ರೈಟಿಸ್, ಹೀಗೆ ಇನ್ನೂ ಅನೇಕ ಸಮಸ್ಯೆಗಳು ನಿವಾರಣೆ ಆಗುತ್ತವೆ ಅಂತ ಹೇಳಲಾಗುತ್ತದೆ. ನಾವು ಇದನ್ನು ಹೋಲಿ ಬಾತ್, ಪುಣ್ಯ ಸ್ನಾನ ಅಂತ ಹೇಳಿದ್ರೆ ವಿಜ್ಞಾನ ಲೋಕದಲ್ಲಿ ಬಾಲ್ನಿಯೋಥೆರಪಿ ಅಂತ ಹೇಳ್ತಾರೆ. ಈ ಔಷಧಿ ಗುಣ ಹೊಂದಿದ ನೀರಿನಲ್ಲಿ ಅಂಥದ್ದೇನಿದೆ ಗೊತ್ತಾ? ಸಲ್ಫರ್, ಗಂಧಕ ಮತ್ತು ಇತರ ಖನಿಜಗಳು. ಈ ಸಲ್ಫರ್ ಒಂದು ನಾನ್ ಮೆಟಾಲಿಕ್ ಎಲಿಮೆಂಟ್, ಅಂದ್ರೆ ಒಂದು ಲೋಹವಲ್ಲದ ಮೂಲ ವಸ್ತು. ಇದು ನಮ್ಮ ಸುತ್ತಮುತ್ತ ಇರತಕ್ಕಂಥ ಮಣ್ಣಿನಲ್ಲಿ, ತರಕಾರಿಯಲ್ಲಿ, ನೀರಿನಲ್ಲಿ, ಹೀಗೆ ಬಹಳಷ್ಟು ವಸ್ತುಗಳಲ್ಲಿ ಕಂಡುಬರುತ್ತೆ. ಇದು ನಮ್ಮ ದೇಹದಲ್ಲಿ ಸ್ವತಂತ್ರವಾಗಿ ಇರಲ್ಲ, ಬೇರೆ ವಸ್ತುಗಳ ಜೊತೆ ಸಂಯುಕ್ತದಲ್ಲಿರುತ್ತದೆ. ಪ್ರೋಟೀನ್ ತಯಾರಿಸುವುದು, ಜೀನ್ ಅಭಿವ್ಯಕ್ತಿಯನ್ನು ನಿಯಂತ್ರಿಸುವುದು, ಡಿಎನ್ಎ ನಿರ್ಮಿಸುವುದು, ರಿಪೇರ್ ಅಂದ್ರೆ ದುರಸ್ತಿ ಮಾಡುವುದು, ಸಾಮಾನ್ಯ ಚಯಾಪಚಯ ಪ್ರಕ್ರಿಯೆಗಳನ್ನು ಸಪೋರ್ಟ್ ಮಾಡುವುದು, ಜೀವಕೋಶಗಳನ್ನು ಹಾನಿಯಿಂದ ರಕ್ಷಿಸುವುದು, ಈ ಎಲ್ಲಾ ಕೆಲಸಗಳಲ್ಲಿ ಸಲ್ಫರ್ ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ. ಇನ್ನು ಔಷಧಿ ಸಾಮ್ರಾಜ್ಯದಲ್ಲಿ ಸಲ್ಫರ್ ಅನ್ನು ಕಿಂಗ್ ಆಫ್ ಆಂಟಿಪ್ಸೋರಿಕ್ ಮೆಡಿಸಿನ್ ಅಂತ ಕರೆಯಲಾಗುತ್ತೆ. ಅಂದ್ರೆ ಚರ್ಮದ ಸಮಸ್ಯೆಗಳಿಗೆ ತುಂಬಾನೇ ಉಪಯುಕ್ತ. ಚರ್ಮದ ಮೇಲೆ ಯಾವುದೇ ರೀತಿಯ ಕಲೆಗಳು ಇರದ ಹಾಗೆ ಈ ಸಲ್ಫರ್ ಮಾಡುತ್ತೆ. ಅಮೈನೋ ಆಸಿಡ್ಗಳಾದ ಮಿಥಿಯೋನೈನ್ ಮತ್ತು ಸಿಸ್ಟೀನ್, ಇವು ಗ್ಲೂಟಾಥಯೋನ್ ಅಂತಕ್ಕಂಥ ಒಂದು ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ ನ ಭಾಗ. ಮತ್ತು ಈ ಆಂಟಿ ಆಕ್ಸಿಡೆಂಟ್ ನಮ್ಮ ಜೀವಕೋಶಗಳನ್ನು ಆಕ್ಸಿಡೇಟಿವ್ ಸ್ಟ್ರೆಸ್ ನಿಂದ ರಕ್ಷಿಸಿ ಕ್ಯಾನ್ಸರ್ ಉಂಟಾಗಲು ಬಿಡಲ್ಲ. ಈ ಅಮೈನೋ ಆಮ್ಲಗಳು ತಯಾರಾಗಲು ಸಲ್ಫರ್ ಬೇಕು. ವಿಟಮಿನ್ ಬಿ1 ತಯಾರಿಕೆಯಲ್ಲಿ ಕೂಡ ಸಲ್ಫರ್ ಬೇಕು. ನಮ್ಮ ಕೂದಲು ಮತ್ತು ಉಗುರುಗಳ ಆರೋಗ್ಯಕ್ಕೆ ಕೆರಾಟಿನ್ ಮುಖ್ಯ ಅಂತ ನಮ್ಗೆ ಗೊತ್ತು. ಈ ಕೆರಾಟಿನ್ ಏನಿದೆ ಗೊತ್ತಾ? ಇದು ಸಲ್ಫರ್ ಯುಕ್ತ ಪ್ರೋಟೀನ್. ನಮ್ಮ ಲಿವರ್ನಲ್ಲಿ ಪಿತ್ತರಸ ತಯಾರಾಗಬೇಕಾದ್ರೆ ಬಿ ಗುಂಪಿನ ವಿಟಮಿನ್ಗಳ ಜೊತೆ ಸಲ್ಫರ್ ಕೂಡ ಸಹಾಯ ಮಾಡುತ್ತೆ. ಕೊಲಾಜನ್ ಇಂದ ನಮ್ಮ ಚರ್ಮಕ್ಕೆ ಬಲ ಸಿಗುತ್ತೆ ಅಂತ ಗೊತ್ತು. ಆದ್ರೆ ಈ ಕೊಲಾಜನ್ ತಯಾರಾಗಲು ಸಲ್ಫರ್ ಬೇಕು. ಇನ್ಸುಲಿನ್, ಇದು ನಮ್ಮ ದೇಹದ ಜೀವಕೋಶಗಳು ಗ್ಲೂಕೋಸ್ ಅನ್ನು ಶಕ್ತಿಯಾಗಿ ಪರಿವರ್ತಿಸಲು ಸಹಾಯ ಮಾಡುತ್ತೆ. ಸಲ್ಫರ್ ಏನಿದೆಯಲ್ಲ, ಇದು ಇನ್ಸುಲಿನ್ ತಯಾರಾಗಲು ಬೇಕು. ಆರ್ಥ್ರೈಟಿಸ್ ಅಂದ್ರೆ ನಮ್ಮ ಜಾಯಿಂಟ್ಗಳಲ್ಲಿ ಉರಿಯೂತ ಉಂಟಾಗಿರುತ್ತೆ. ಇಸ್ರೇಲ್ನಲ್ಲಿ ನಡೆಸಿದ ಒಂದು ಅಧ್ಯಯನದ ಪ್ರಕಾರ ಈ ಸಲ್ಫರ್ ಹೊಂದಿರೋ ಬಿಸಿ ನೀರಿನ ಬುಗ್ಗೆಗಳೇನಿದಾವಲ್ಲ, ಅದರಲ್ಲಿ ಸ್ನಾನ ಮಾಡೋದ್ರಿಂದ ಆರ್ಥ್ರೈಟಿಸ್ ನಿವಾರಿಸಲು ಸಹಾಯ ಆಗುತ್ತದೆ ಅಂತ ಸಾಬೀತಾಗಿದೆ. ಎಂಎಸ್ಎಂ ಅಂದ್ರೆ ಮಿಥೈಲ್ ಸಲ್ಫೋನಿಲ್ ಮಿಥೇನ್, ಇದು ಬಹಳಷ್ಟು ಆಹಾರ ಪದಾರ್ಥಗಳಲ್ಲಿ ಕಂಡುಬರುವ ಒಂದು ಸಲ್ಫರ್ ಯುಕ್ತ ಸಂಯುಕ್ತ ವಸ್ತು. ಈ ರಾಸಾಯನಿಕ ಆಸ್ಟಿಯೋ ಆರ್ಥ್ರೈಟಿಸ್ ನಿವಾರಿಸುವಲ್ಲಿ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಡ್ಯಾಂಡ್ರಫ್ ಕೂಡ ಕಡಿಮೆ ಮಾಡುತ್ತೆ. ಯಾವ ಶಾಂಪುಗಳಲ್ಲಿ 2% ಸಲ್ಫರ್ ಮತ್ತು 2% ಸ್ಯಾಲಿಸಿಲಿಕ್ ಆಮ್ಲ ಇರುತ್ತೆ, ಅವು ಡ್ಯಾಂಡ್ರಫ್ ಹೋಗಲಾಡಿಸುತ್ತವೆ ಅಂತ ಸಾಬೀತಾಗಿದೆ. ಇದು ಇನ್ನೂ ಬಹಳಷ್ಟು ಲಾಭಗಳನ್ನು ಹೊಂದಿದೆ. ಹೋಮಿಯೋಪತಿಯಲ್ಲಂತೂ ಇದರ ಬಹಳಷ್ಟು ಪ್ರಭಾವಶಾಲಿ ಔಷಧಿಗಳಿವೆ. ನಮ್ಮ ದೇಶದಲ್ಲಿ ಈ ಬಿಸಿ ನೀರಿನ ಬುಗ್ಗೆಗಳು ಕೂಡ ಬಹಳಷ್ಟು ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಖೀರ್ಗಂಗಾ, ಕಸೋಲ್, ಮಣಿಕರಣ್ ಇವು ಹಿಮಾಚಲ್ ಪ್ರದೇಶನಲ್ಲಿ, ಗೌರಿಕುಂಡ್, ರಿಷಿಕುಂಡ್, ಸೂರ್ಯಕುಂಡ್, ತಪೋವನ್, ಸಹಸ್ರಧಾರ ಇವು ಉತ್ತರಾಖಂಡ್ನಲ್ಲಿ, ಅಕೋಲಿ ಮಹಾರಾಷ್ಟ್ರದಲ್ಲಿ, ಆಮೇಲೆ ಬೆಂದ್ರು ತೀರ್ಥ, ಇದು ಏನಂತಂದ್ರೆ ಪುತ್ತೂರ್ನಿಂದ 15 ಕಿಲೋಮೀಟರ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಇಲ್ಲಿ ಬೆಂದ್ರು ಅಂದ್ರೆ ಕುದಿಯುವ ನೀರು. ಹೀಗೆ ಈ ನೀರು ರೋಗಗಳನ್ನು ನಿವಾರಿಸಲು ಕಾರಣ ಇದರಲ್ಲಿರ್ತಕ್ಕಂಥ ಸಲ್ಫರ್ ಅಂಶ. ಅದಕ್ಕೆ ಸ್ಕಿನ್ ಕ್ರೀಮ್ಗಳಲ್ಲಿ ಕೂಡ ಸಲ್ಫರ್ ಬಳಸಲಾಗುತ್ತೆ. ಇನ್ನು ಹೂಕೋಸು, ತಾವರೆದಂಟು, ಹೆಸರುಬೇಳೆ, ಬೆಳ್ಳುಳ್ಳಿ, ಬಟಾಣಿ ಇವುಗಳಲ್ಲಿ ಹೆಚ್ಚು ಪ್ರಮಾಣದ ಸಲ್ಫರ್ ಸಂಯುಕ್ತಗಳು ಕಂಡುಬರುತ್ತವೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.